ನಮಸ್ಕಾರ ಸ್ನೇಹಿತರೆ. ಸುದ್ದಿಯನ್ನ ಎಲ್ಲರೂ ಹೇಳ್ತಾರೆ. ಆದ್ರೆ ಸುದ್ದಿ ಹಿಂದಿರುವಂತಹ ರಾಜಕೀಯ ಲೆಕ್ಕಾಚಾರಗಳನ್ನ ಯಾರು ಹೇಳೋದಕ್ಕೆ ಹೋಗೋದಿಲ್ಲ. ಅಂಥ ಪ್ರಯತ್ನವನ್ನ ನಾನಿವತ್ತು ಮಾಡ್ತಾ ಇದ್ದೀನಿ. ಕಳೆದ 2 ದಶಕಗಳಿಂದ ಕೇಳಿ ಬರ್ತಾ ಇರುವಂತ ಹೆಸರು ಏನು ಅಂದ್ರೆ ಡಿ.ಕೆ. ಶಿವಕುಮಾರ್. ಕೆಲವರಿಗೆ ಅವರು ಟ್ರಬಲ್ ಶೂಟರ್ ಆಗಿರ್ಬೋದು, ಇನ್ನು ಕೆಲವರಿಗೆ ಅವರು ಸಂಘಟನೆಯ ಶಕ್ತಿ ಆಗಿರ್ಬೋದು, ಇನ್ನು ಕೆಲವರಿಗೆ ಅವರು ಕಾಂಗ್ರೆಸ್‌ನ ನಂಬಿಕೆಯ ನಾಯಕ ಆಗಿರ್ಬೋದು. ಆದ್ರೆ ಇಷ್ಟೊಂದು ರಾಜಕೀಯ ಏರಿಳಿತಗಳನ್ನ ಗೆದರಿಸಿದಂತ ನಾಯಕ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದ್ದಾರೆ. ಕನಕಪುರದ ಸಾಮಾನ್ಯ ಕುಟುಂಬದಿಂದ ರಾಜಕೀಯ ಪ್ರವೇಶವನ್ನ ಮಾಡಿ ನಂತರ ಸಚಿವ ಸ್ಥಾನಗಳಿರ್ಬೋದು, ಐಟಿ ದಾಳಿ ಇರ್ಬೋದು, ಇಡಿ ತನಿಖೆ, ಜೈಲು ಜೀವನ, ಅದಾದ ನಂತರ ಭರ್ಜರಿ ಕಂಬ್ಯಾಕ್. ಈ ರೀತಿ ಸಾಕಷ್ಟು ಸವಾಲುಗಳನ್ನ ನೋಡಿ ಸದ್ಯಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನ ಏರಿದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಅವರ ರಾಜಕೀಯ ಜೀವನ ಹೇಗೆ ಶುರುವಾಯಿತು? ಅವರು ಕಾಂಗ್ರೆಸ್ನಲ್ಲಿ ಎಷ್ಟು ಪ್ರಭಾವಿ ನಾಯಕನಾಗಿ ಬೆಳೆದದ್ ಹೇಗೆ? ಸಿಎಂ ಕುರ್ಚಿವರೆಗೆ ಬಂದ ಪಯಣದ ಹಿಂದೆ ಯಾವೆಲ್ಲ ರಾಜಕೀಯ ಲೆಕ್ಕಾಚಾರಗಳು ಇದ್ದಾವೆ ಅನ್ನೋದ್ರ ಬಗ್ಗೆ ನಾನಿವತ್ತು ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ದೊಡ್ಡ ಆಲಹಳ್ಳಿ ಗ್ರಾಮದಲ್ಲಿ ಜನಿಸಿದ್ರು. ಅದೆಲ್ಲರಿಗೂ ಕೂಡ ಗೊತ್ತೇ. ಇನ್ನು ಸಾಮಾನ್ಯ ಕೃಷಿಕ ಕುಟುಂಬದಿಂದ ಜನಿಸಿ ಡಿ.ಕೆ.ಶಿ ಬಾಲ್ಯದಿಂದಲೇ ನಾಯಕತ್ವ ಗುಣಗಳನ್ನ ಹೊಂದಿದ್ರು. ವಿದ್ಯಾರ್ಥಿ ಜೀವನದಲ್ಲೇ ರಾಜಕೀಯದ ಮೇಲೆ ಆಸಕ್ತಿಯನ್ನ ಬೆಳೆಸಿಕೊಂಡಂತಹ ಅವರು ಯುವ ಕಾಂಗ್ರೆಸ್ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಲು ಆರಂಭಿಸಿದ್ರು. ಅವರ ಸಹೋದರ ಡಿ.ಕೆ. ಸುರೇಶ್ ಕೂಡ ರಾಜಕೀಯಕ್ಕೆ ಬಂದಿದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. 1980ರ ದಶಕದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯುವ ನಾಯಕರಿಗೆ ಅವಕಾಶ ಸಿಕ್ಕಿದಂತ ಸಮಯ ಅದು. ಆಗ ಡಿ.ಕೆ. ಶಿವಕುಮಾರ್ ತಮ್ಮ ಸಂಘಟನಾ ಸಾಮರ್ಥ್ಯದಿಂದ ಗಮನ ಸೆಳೆಯೋದಕ್ಕೆ ಆರಂಭವನ್ನ ಮಾಡ್ತಾರೆ. ಜನರ ಜೊತೆ ಬೆರೆತು ಮಾತನಾಡುವಂತ ಶೈಲಿ, ಕಾರ್ಯಕರ್ತರನ್ನ ಒಗ್ಗೂಡಿಸುವಂತ ಶಕ್ತಿ ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ಹಿಂದೆ ಸರಿಯದಂತೆ ಧೈರ್ಯವನ್ನ ತೆಗೆದುಕೊಂಡು ಇವೆಲ್ಲವನ್ನ ಬೇಗನೆ ಕಾಂಗ್ರೆಸ್ನಲ್ಲಿ ಪ್ರಭಾವಿ ನಾಯಕನನ್ನಾಗಿ ಮಾಡೋದಕ್ಕೆ ದಾರಿಯನ್ನ ಮಾಡಿಕೊಡ್ತು. 1989ರಲ್ಲಿ ಡಿ.ಕೆ. ಶಿವಕುಮಾರ್ ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಆ ನಂತರ ಅವರು ಹಿಂದೆ ತಿರುಗಿ ನೋಡ್ಲೇ ಇಲ್ಲ. ಕನಕಪುರ ಕ್ಷೇತ್ರದ ತಮ್ಮದೇ ಆದ ಬಲಿಷ್ಠ ಮತಬ್ಯಾಂಕನ್ನ ನಿರ್ಮಿಸ್ಕೊಳ್ತಾರೆ. ರಾಜ್ಯ ರಾಜಕೀಯದಲ್ಲಿ ನಿಧಾನವಾಗಿ ದೊಡ್ಡ ಶಕ್ತಿಯಾಗಿ ಆ ಬರೋದಕ್ಕೆ ಕೂಡ ಮುಂದೆ ಹೆಜ್ಜೆಯನ್ನ ಇಡ್ತಾರೆ. ಸಚಿವ ಸ್ಥಾನಗಳನ್ನ ನಿರ್ವಹಿಸುವಾಗ ಅಂದ್ರೆ ವಿದ್ಯುತ್, ನಗರಾಭಿವೃದ್ಧಿ, ನೀರಾವರಿ ಸೇರಿದಂತೆ ಹಲವು ಪ್ರಮುಖ ಖಾತೆಗಳನ್ನ ಕೂಡ ನಿಭಾಯಿಸಿದ್ದಾರೆ. ನೀರಾವರಿ ಯೋಜನೆಗಳ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅತಿ ಹೆಚ್ಚು ಗಮನ ಸೆಳೆದಿದ್ರು ಅನ್ನುವಂಥ ರಾಜಕೀಯ ಮಾತುಗಳು ಕೂಡ ಇವೆ. ರಾಜಕೀಯದಲ್ಲಿ ಒಂದು ವಿಶೇಷ ಸಂಗತಿ ಏನು ಅಂತಂದ್ರೆ ಪಕ್ಷ ಸಂಕಷ್ಟದಲ್ಲಿದ್ದಾಗಲೆಲ್ಲ ಡಿ.ಕೆ. ಶಿವಕುಮಾರ್ ಅವರು ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ತಾರೆ. ಇದರಿಂದಲೇ ಅವರಿಗೆ ಕಾಂಗ್ರೆಸ್‌ನ ಟ್ರಬಲ್ ಶೂಟರ್ ಅನ್ನುವಂತ ಹೆಸರು ಬಂದಿರೋದು. ಇನ್ನು ಕರ್ನಾಟಕ ರಾಜಕೀಯದಲ್ಲಿ ರೆಸಾರ್ಟ್ ರಾಜಕೀಯ ದೊಡ್ಡ ಮಟ್ಟ ಇನ್ನು ಕರ್ನಾಟಕ ರಾಜಕೀಯದಲ್ಲಿ ರೆಸಾರ್ಟ್ ರಾಜಕೀಯ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗದಂತಹ ಕಾಲದಲ್ಲಿ ಡಿ.ಕೆ. ಶಿವಕುಮಾರ್ ಹೆಸರು ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಬಂತು. ವಿಶೇಷವಾಗಿ ಕಾಂಗ್ರೆಸ್ ಶಾಸಕರನ್ನ ಒಗ್ಗೂಡಿಸಿ ಸರ್ಕಾರ ಉಳಿಸುವ ಕಾರ್ಯದಲ್ಲಿ ಡಿ.ಕೆ.ಶಿಯ ಪಾತ್ರ ಬಹಳ ದೊಡ್ಡದಾಗಿತ್ತು. ಗುಜರಾತ್ ಕಾಂಗ್ರೆಸ್ ಶಾಸಕರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ರಕ್ಷಣೆ ನೀಡಿದ್ದ ಘಟನೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿಯೂ ಕೂಡ ಆಯಿತು. ಆ ಸಮಯದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ರಾಜಕೀಯ ಪೈಪೋಟಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಪ್ರಮುಖ ನಾಯಕನಾಗಿ ಹೊರಹೊಮ್ಮಿದ್ರು. ಇನ್ನು ಪಕ್ಷಕ್ಕಾಗಿ ಏನೇ ಬೇಕು ಅಂದ್ರು ಮಾಡುವಂತ ನಾಯಕ ಅನ್ನುವಂತ ಒಂದು ಭಾವನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ನಿರ್ಮಾಣವನ್ನ ಮಾಡಿದ್ರು. ಇದೇ ಕಾರಣಕ್ಕೆ ದೆಹಲಿ ನಾಯಕರಿಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಒಂದು ವಿಶೇಷವಾದಂತ ಕಾನ್ಫಿಡೆನ್ಸ್. ಆದ್ರೆ ರಾಜಕೀಯ ಏರಿಕೆಗೆ ಜೊತೆಯಾಗಿ ಸಂಕಷ್ಟಗಳನ್ನ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕಾಣಿಸ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ನಿವಾಸ ಮತ್ತು ಕಚೇರಿಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿಯನ್ನ ನಡೆಸಿತು. ನಂತರ ಹಣಕಾಸು ಅಕ್ರಮ ಪ್ರಕರಣಗಳಲ್ಲಿ ಇಡಿ ತನಿಖೆ ಕೂಡ ಆರಂಭ ಆಯಿತು. 2019ರಲ್ಲಿ ಡಿ.ಕೆ. ಶಿವಕುಮಾರ್ ಬಂಧನಕ್ಕೊಳಗಾದದ್ದು ರಾಜ್ಯ ರಾಜಕೀಯದಲ್ಲಿ ಭಾರಿ ಸಂಚಲನ ಸೃಷ್ಟಿ ಮಾಡಿತು. ಸುಮಾರು ಹಲವು ದಿನಗಳ ಕಾಲ ಜೈಲಿನಲ್ಲಿದ್ದಂಥ ಡಿ.ಕೆ.ಶಿ ನಂತರ ಜಾಮೀನಿನ ಮೇಲೆ ಬಿಡುಗಡೆಯಾಗ್ತಾರೆ. ಅದಾದ್ಮೇಲೆ ಜೈಲಿನಿಂದ ಹೊರಬಂದು ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ರಸ್ತೆಗಿಳಿದು ಭಾರಿ ಸ್ವಾಗತವನ್ನ ಕೂಡ ಕೊಡ್ತಾರೆ. ಅದೇ ಕ್ಷಣದಿಂದ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಕಾರ್ಯಕರ್ತರ ಭಾವನಾತ್ಮಕ ನಾಯಕನಾಗೂ ಕೂಡ ಬದಲಾಗ್ತಾರೆ. ಇನ್ನು ನಂತರ ಕಾಂಗ್ರೆಸ್ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ ನೇಮಕವನ್ನ ಕೂಡ ಮಾಡುತ್ತೆ. ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ದುರ್ಬಲ ಸ್ಥಿತಿಯಲ್ಲಿದ್ದು ಇಲ್ಲಿ ಗಮನಿಸಬೇಕಾದಂತ ಅಂಶ. ಬಿಜೆಪಿ ಅಧಿಕಾರದಲ್ಲಿತ್ತು. ಜೆಡಿಎಸ್ ಕೆಲವು ಪ್ರದೇಶಗಳಲ್ಲಿ ಪ್ರಭಾವವನ್ನ ಕೂಡ ಹೊಂದಿತ್ತು. ಇಂತಹ ಪರಿಸ್ಥಿತಿಯಲ್ಲಿ ಡಿ.ಕೆ.ಶಿ ರಾಜ್ಯದಾದ್ಯಂತ ಪ್ರವಾಸವನ್ನ ಆರಂಭಿಸ್ತಾರೆ. ಪ್ರತಿ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಸಭೆಯನ್ನ ನಡೆಸ್ತಾರೆ. ಸಂಘಟನೆ ಬಲಪಡಿಸುವಂತ ಕೆಲಸ ಮಾಡ್ತಾರೆ. ಜನರ ಸಮಸ್ಯೆಗಳ ಬಗ್ಗೆ ಹೋರಾಟವನ್ನ ಕೂಡ ಮಾಡ್ತಾರೆ. ಇವೆಲ್ಲದರ ಮೂಲಕ ಕಾಂಗ್ರೆಸ್ಗೆ ಹೊಸ ಚೈತನ್ಯವನ್ನ ಕೂಡ ತುಂಬುತ್ತಾರೆ. ಪ್ರಮುಖವಾಗಿ ಈ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಕಾರಣ ಏನು ಅಂದ್ರೆ ಮೇಕೆದಾಟು ಪಾದಯಾತ್ರೆ. ರಾಜಕೀಯ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಡಿ.ಕೆ. ಶಿವಕುಮಾರ್ ಅವರಿಗೆ. ಈ ಪಾದಯಾತ್ರೆ ಮೂಲಕ ಅವರು ಜನಗಳ ಮನಸ್ಸನ್ನ ಕೂಡ ಗೆಲ್ತಾರೆ, ಗಮನ ಕೂಡ ಸೆಳೀತಾರೆ. ನಂತರ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಭರ್ಜರಿ ಗೆಲುವನ್ನ ಸಾಧಿಸುತ್ತೆ.
2023 ಚುನಾವಣೆ ಬಳಿಕ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಪ್ರಶ್ನೆ ಏನಿತ್ತು ಅನ್ನುವಂಥ ವಿಚಾರಕ್ಕೆ ಬಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು ಅಂತ ಹೇಳಿ. ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್, ಇಬ್ರು ಕೂಡ ಕಾಂಗ್ರೆಸ್ನ ಬಲಿಷ್ಠ ನಾಯಕರು, ಇಬ್ರಿಗೂ ಕೂಡ ಭಾರಿ ಬೆಂಬಲ ಇದೆ. ಆದ್ರೆ ಯಾರಾಗ್ತಾರೆ ಅನ್ನುವಂಥ ಕುತೂಹಲ ಇತ್ತು. ದೆಹಲಿಯಲ್ಲಿ ಹಲವು ಸುತ್ತಿನ ಸಭೆಗಳು ನಡೀತಾ ಇರುತ್ತೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಸೇರಿದಂತೆ ಹೈಕಮಾಂಡ್ ನಿರಂತರವಾಗಿ ಚರ್ಚೆಗಳನ್ನು ನಡೆಸ್ತಾರೆ, ಸಭೆಗಳನ್ನ ನಡೆಸ್ತಾರೆ. ಸಿದ್ದರಾಮಯ್ಯ ಪರ ಶಾಸಕರ ಬೆಂಬಲ ಹೆಚ್ಚು ಇದೆ ಎನ್ನಲಾಗ್ತಿತ್ತು. ಆದ್ರೆ ಡಿ ಕೆ ಶಿವಕುಮಾರ್ ಸಂಘಟನೆ ಮಾಡಿದ ಕೆಲಸ ಕೂಡ ದೊಡ್ಡ ಅಸ್ತ್ರವಾಗಿ ಪರಿಣಾಮಗೊಂಡಿತ್ತು. ಈ ಸಮಯದಲ್ಲಿ ರಾಜ್ಯ ರಾಜಕೀಯದಲ್ಲಿ ಭಾರಿ ಕುತೂಹಲವನ್ನ ಸೃಷ್ಟಿ ಮಾಡಲಾಯಿತು. ಬೆಂಬಲಿಗರು ಬೆಂಗಳೂರಿನಲ್ಲಿ ಮತ್ತು ದೆಹಲಿಯಲ್ಲಿ ಡಿಕೆಶಿ ಪರ ಘೋಷಣೆಗಳನ್ನ ಕೂಗಿದ್ರು. ಅಂತಿಮವಾಗಿ ಹಲವು ರಾಜಕೀಯ ಲೆಕ್ಕಾಚಾರಗಳ ನಂತರ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿದ್ರು ಎಂಬ ಬೆಳವಣಿಗೆ ಕಾಂಗ್ರೆಸ್ ರಾಜಕೀಯದಲ್ಲಿ ಹೊಸ ಅಧ್ಯಾಯವಾಯಿತು. ಸಿಎಂ ಘೋಷಣೆಯಾದ ನಂತರ ರಾಜ್ಯದ ಹಲವೆಡೆ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆಯನ್ನು ನಡೆಸಿದ್ರು. ಕನಕಪುರದಲ್ಲಿ ಅಭಿಮಾನಿಗಳು ಡಿಕೆಶಿಯ ಕಟೌಟ್ಗಳಿಗೆ ಹಾಲಿನ ಅಭಿಷೇಕ ಮಾಡಿದ್ದಾರೆ. ಇದು ಸಾಮಾನ್ಯ ನಾಯಕನ ಗೆಲುವಲ್ಲ, ಕಾರ್ಯಕರ್ತನ ಗೆಲುವು ಅಂತ ಹೇಳಿ ಹಲವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಅನುಭವಿಸಿದಂತ ಸವಾಲುಗಳನ್ನ ಜೊತೆಗೆ ಈಗ ಸದ್ಯಕ್ಕೆ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ಕೂತಿದ್ದಾರೆ. ಹಾಗಿದ್ರೆ ಡಿ ಕೆ ಶಿವಕುಮಾರ್ ಅವರ ಹಾದಿ ಸುಲಭನಾ? ಆ ಪವರ್ ಅನ್ನ ಇಟ್ಕೊಂಡು ಅವ್ರು ಏನ್ ಬೇಕಾದ್ರೂ ಮಾಡ್ಬೋದಾ ಅನ್ನುವಂಥ ದೃಷ್ಟಿಯಲ್ಲಿ ನಾವು ನೋಡೋದಾದ್ರೆ ಡಿ ಕೆ ಶಿವಕುಮಾರ್ ಅವರ ಮುಂದೆ ಹಲವು ಸವಾಲುಗಳಿವೆ. ಮೊದಲನೆಯದು ಗ್ಯಾರಂಟಿ ಯೋಜನೆಗಳನ್ನ ಯಶಸ್ವಿಯಾಗಿ ಮುಂದುವರಿಸೋದು. ಎರಡನೆಯದು ಬೆಂಗಳೂರಿನ ಟ್ರಾಫಿಕ್, ರಸ್ತೆಗಳು, ನೀರಿನ ಸಮಸ್ಯೆಯನ್ನ ಪರಿಹರಿಸೋದು. ಮೂರನೇದು ರೈತರ ಸಮಸ್ಯೆ ಮತ್ತು ನೀರಾವರಿ ಯೋಜನೆಗಳೇನಿದೆ ಅದರ ಬಗ್ಗೆಯೂ ಕೂಡ ಗಮನ ಹರಿಸೋದು. ಅದನ್ನ ಸಮಸ್ಯೆಗಳೇನೆಲ್ಲ ಬರ್ತವೆ ಅದನ್ನ ಪರಿಹರಿಸೋದು. ನಾಲ್ಕನೆಯದು ಕಾಂಗ್ರೆಸ್ ಪಕ್ಷದ ಒಳಗಿನ ಸಮತೋಲನವನ್ನ ಕಾಪಾಡಿಕೊಳ್ಳೋದು. ಇದು ಪ್ರಮುಖವಾದಂತ ಅಂಶ. ಯಾಕೆಂದ್ರೆ ಕಾಂಗ್ರೆಸ್ನಲ್ಲೇ ಕೆಲ ನಾಯಕರಿಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಅಸಮಾಧಾನ ಇದೆ. ಇವುಗಳ ಜೊತೆಗೆ ಮುಂದಿನ ಲೋಕಸಭಾ ಚುನಾವಣೆ ಮತ್ತು ರಾಜ್ಯ ರಾಜಕೀಯದ ಭವಿಷ್ಯವೂ ಕೂಡ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದ ಮೇಲೆ ಡಿಪೆಂಡ್ ಆಗಿದೆ. ಸದ್ಯಕ್ಕೆ ಕನಕಪುರ ಯುವ ಕಾರ್ಯಕರ್ತನಿಂದ ಕರ್ನಾಟಕ ಮುಖ್ಯಮಂತ್ರಿ ಹುದ್ದೆಯವರೆಗೆ ಬಂದಿರುವಂತಹ ಡಿ ಕೆ ಶಿವಕುಮಾರ್ ಅವರ ಪಯಣ ಒಂದು ಹೋರಾಟ ಅನ್ಸಿದ್ರು ಕೂಡ ಮುಂದೆಯೂ ಒಂದಷ್ಟು ಸವಾಲುಗಳನ್ನ ಹೊತ್ತು ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನವನ್ನ ನಿಭಾಯಿಸಬೇಕಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ